ಹಾಸನದಲ್ಲಿ ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಲೋಕ ಬಲೆಗೆ ಬಿದ್ದ ಅಧಿಕಾರಿಗಳ ರಕ್ಷಣೆಗೆ ನಗರಸಭೆ ಸದಸ್ಯರು ಧಾವಿಸ್ತಾರೆ. ಹಾಸನ ಎಡಬ್ಲ್ಯೂ ಕೆಆರ್ ವೆಂಕಟೇಶ್ ಪರ ನಗರಸಭೆ ಸದಸ್ಯರು ವಕಾಲತ್ತು ವಹಿಸೋದು. ಅಲ್ಲಾಗ್ತಾ ಇದ್ದಿದ್ದು ಲೋಕಾದಾಳಿ. ಅಧಿಕಾರಿಯೊಬ್ಬರು ಸಿಕ್ಕಾಕೊಂಡಿದ್ದಾರೆ. ಆದರೆ ಅವರನ್ನು ಬಚಾವ್ ಮಾಡೋದಕ್ಕೆ ನಗರಸಭೆ ಸದಸ್ಯ ಎಂಟ್ರಿ ಕೊಡ್ತಾನೆ, ವಕಾಲತ್ತು ವಹಿಸ್ತಾನೆ. ಎಡಬ್ಲ್ಯೂ ಕೆಆರ್ ವೆಂಕಟೇಶ್ ಅವರ ಪಾತ್ರ ಏನೂ ಇಲ್ಲ, ಆಯುಕ್ತರ ಸೂಚನೆ ಮೇರೆಗೆ ಅವರು ಹಣ ಪಡೆದಿದ್ದಾರೆ ಅಂತ ಹೇಳಿ ವಾದ ಮಾಡ್ತಾರೆ. ಸದಸ್ಯರಿಗೆ ಖಡಕ್ ವಾರ್ನಿಂಗ್ ಕೊಡ್ತಾರೆ ಲೋಕ ಇನ್ಸ್ಪೆಕ್ಟರ್ ಬಾಲು. ನಾವು ಅಮಾಯಕರ ಮೇಲೆಲ್ಲ ದಾಳಿ ಮಾಡಲ್ಲ, ನಮಗೆ ಗೊತ್ತು ಯಾರ ಮೇಲೆ ದಾಳಿ ಮಾಡಬೇಕು, ಯಾರ ಮೇಲೆ ದಾಳಿ ಮಾಡಬಾರ್ದು ಅನ್ನೋದು ಗೊತ್ತು. ಹಣ ಸ್ವೀಕರಿಸಿದ್ದೆ ವೆಂಕಟೇಶು, ಆತನೇ ಆರೋಪಿ. ಲೋಕಾಯುಕ್ತ ಕಾನೂನು ಪ್ರಕಾರವೇ ನಾವು ಕ್ರಮ ವಹಿಸ್ತೀವಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಬಾಲು ಬಂದಂತಹ ಹೈಡ್ರಾಮಾ ಸೃಷ್ಟಿ ಮಾಡಿದಂಥ ನಗರಸಭೆ ಸದಸ್ಯರಿಗೆ ಪಾಠ ಹೇಳಿದ್ರು. ಕೆಳ ಅಧಿಕಾರಿಗಳ ಆಯುಕ್ತರ ಮಾತು ಕೇಳೋದೆಲ್ಲ ಕಮ್ಮಿ ಮಾಡಿ ಮೊದಲಿಗೆ, ಆಮೇಲೆ ಇದೆಲ್ಲ ಮಾಡಿ. ಅವ್ರು ಮಾಡಿದ್ದು ಇವ್ರು ಮಾಡಿದ್ದು ದುಡ್ಡು ತಗೊಂಡಿದ್ದು ತಪ್ಪು ತಾನೇ, ದುಡ್ಡು ತಗೊಂಡಿದ್ದೀರಿ, ನಿಮ್ಮ ಮೇಲೆ ಕೇಸ್ ದಾಖಲಾಗುತ್ತೆ, ಕಾನೂನು ಏನು ಕ್ರಮ ಇದೆ ಆ ಕ್ರಮ ತೆಗೆದುಕೊಳ್ತೀವಿ ಅಂತ ಆಮೇಲೆ ಇನ್ಸ್ಪೆಕ್ಟರ್ ಬಾಲು ಹೇಳ್ತಾರೆ. ಸಮರ್ಥನೆ ಅಂತಾರೆ, ಒಬ್ರು ಇದು ಅಂತಾರೆ. ತಪ್ಪಿಲ್ಲ, ಅವರು ತಪ್ಪಿಲ್ಲ. ನಾವು ಕೇಳ್ಕೊತೀವಿ ಸರ್, ಪಕ್ಷಕ್ಕಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ವೆಂಕಟೇಶ್ ಅವ್ರನ್ನ ದಯವಿಟ್ಟು ಅವ್ರ ಪಾಪ ಪುಣ್ಯ ಕಾಣ್ದವ್ರು ಅವರು ಬೇಕಾದ್ರೆ ನಾವು ಇದು ಮಾಡ್ಕೊಳ್ತೀವಿ. ನಮ್ದು ಕ್ಷಮೆ ಪದ್ಧತಿ ಏನಿದೆಯಾ ಈಗ ಹೆಡ್ ಆಫ್ ದ ಇನ್ಸ್ಪೆಕ್ಟರ್ ಕಮಿಷನರ್, ಈಗ ನಾನು ಫೋಕಸ್ ಅಲ್ಲಿ ಇದ್ದೀನಿ. ನಾನು ಕಾನೂನು ನಡೆಯಲ್ಲಿ ಇರೋಂಥದ್ದನ್ನ ನಾನು ಖಂಡಿತವಾಗಿ ಮಾಡ್ತಿದ್ದೀನಿ. ಏನಾದ್ರು ಬೇರೆ ಇದ್ರೆ ಅಂದ್ರೆ ನೀವು ಅಡ್ವೈಸ್ ಮಾಡ್ತಾ ಇದ್ರಲ್ಲ. ಅಲ್ಲ, ಅಡ್ವೈಸ್ ನಾನು ಮಾಡ್ತಿಲ್ಲ, ನಾನು ಹೇಳ್ತಿರೋದು ನಿಮಗೆ ರಿಕ್ವೆಸ್ಟ್ ಮಾಡ್ತಿರೋದು. ಏನ್ ಮಾಡ್ಬೇಕು, ನಾವು ಅದನ್ನೇ ಮಾಡಕ್ ಸಾಧ್ಯ. ಸಚಿನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಚಿನ್, ಭ್ರಷ್ಟ ಅಧಿಕಾರಿ ಅಂತ ಹೇಳಿ ಲೋಕಾಯುಕ್ತ ದಾಳಿ ಮಾಡಿದ್ರೆ ಅವ್ರು ತಪ್ಪೇ ಮಾಡಿಲ್ಲ, ಅವ್ರು ಯಾರೋ ಹೇಳಿದ್ದನ್ನು ಕೇಳಿ ಹಿಂಗೆಲ್ಲ ಮಾಡಿದ್ರು ಅಂತ ವಕಾಲತ್ತು ವಹಿಸುವಂಥ ಅಷ್ಟು ಒಳ್ಳೆ ವ್ಯಕ್ತಿನ ಈ ವೆಂಕಟೇಶು. ಏನು ಘಟನೆ ಆಯಿತು ಈ ದಾಳಿಯ ಸಂದರ್ಭದಲ್ಲಿ ಸಚಿನ್? ಖಂಡಿತ ಪ್ರಣುತ್, ಏನು ಇವತ್ತು ಹಾಸನದ ನಗರಸಭೆಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿನ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಾಸನಾಂಬ ಜಾತ್ರಾ ಮಹೋತ್ಸವದ ವೇಳೆಯಲ್ಲಿ ಒಂದು ಟೆಂಡರ್ ಅನ್ನ ನೀಡಲಾಗುತ್ತೆ. ಆ ಟೆಂಡರ್ಗೆ ಸುಮಾರು 1.5 ಲಕ್ಷದ ಹಣದ ಬೇಡಿಕೆಯನ್ನ ಇಟ್ಟಿರ್ತಾರೆ. ಇವತ್ತು ಏನು ಆ ಟೆಂಡರ್ನ ಒಂದು ಬಿಲ್ ಅನ್ನ ಪಾಸ್ ಮಾಡ್ಲಿಕ್ಕೆ 1.5 ಲಕ್ಷ ಹಣವನ್ನ ಆಯುಕ್ತರಾಗಿರ್ತಕ್ಕಂಥ ನರಸಿಂಹಮೂರ್ತಿ ಅವರು ಕೇಳಿರ್ತಾರೆ. ಹಾಗಾಗಿ ಆ ಒಂದು ಹಣವನ್ನು ಕೊಡುವಂತ ಸಂದರ್ಭದಲ್ಲಿ ಎಡಬ್ಲ್ಯೂ ಆಗಿರ್ತಕ್ಕಂಥ ವೆಂಕಟೇಶ್ ಅವರ ಕೈಗೆ ನೇರವಾಗಿ ಹಣವನ್ನ ಏನು ಟೆಂಡರ್ ಪಡೆದಂತವ್ರು ಗುತ್ತಿಗೆದಾರರು ಹಣವನ್ನ ನೀಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿನ ನಡೆಸ್ತಾರೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ವೆಂಕಟೇಶ್ ಮತ್ತೆ ನರಸಿಂಹಮೂರ್ತಿ ಇಬ್ಬರನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡಿಸ್ಕೊಳ್ತಾರೆ. ಆದ್ರೆ ಅದಾದ ನಂತರ ಏನು ಹಾಸನ ನಗರಸಭೆಯ ಸದಸ್ಯರುಗಳು ಎಲ್ಲರೂ ಕೂಡ ವೆಂಕಟೇಶ್ ಪರವಾಗಿ ವಕಾಲತ್ತನ್ನ ವಹಿಸೋದು. ಅಂದ್ರೆ ವೆಂಕಟೇಶ್ ಅವರು ಬಹಳ ಒಳ್ಳೆಯ ವ್ಯಕ್ತಿ, ನಿಷ್ಠಾವಂತ ಅಧಿಕಾರಿ ಅಂತ ಹೇಳ್ತಾರೆ. ಆದ್ರೆ ಆ ರೀತಿ ಹೇಳ್ಬೇಕಾದ್ರೆ ಅವ್ರನ್ನ ಬಿಟ್ಟು ಕಳಿಸಿ ನರಸಿಂಹಮೂರ್ತಿ ಅವ್ರನ್ನ ಬೇಕಾದ್ರೆ ನೀವು ವಶಕ್ಕೆ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಗರಸಭೆ ಸದಸ್ಯರು ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರ. ಅದೇ ವೇಳೆಯಲ್ಲಿ ಇನ್ಸ್ಪೆಕ್ಟರ್ ಬಾಲು ಅವರು ಕೂಡ ಆಗಮಿಸಿ ಅವರಿಗೆ ಒಂದ್ ರೀತಿ ಅಂದ್ರೆ ಏನು ಬಾಲು ಅವರು ಹೇಳ್ತಿರೋದು, ನೇರವಾಗಿ ಹಣ ಯಾರು ಪಡೆದಿರ್ತಾರೆ ನಾವು ಅವ್ರನ್ನ ಆರೋಪಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹೀಗಾಗಿ ವೆಂಕಟೇಶ್ ಅವರ ಕೈಯಲ್ಲಿ ಹಣ ಇರ್ಬೇಕಾದ್ರೆ ನಾವು ಅವ್ರನ್ನ ವಶ ಪಡ್ಕೊಂಡಿದೀವಿ. ಅವ್ರು ನೀವು ಹೇಳದಂತ ಒಳ್ಳೆ ವ್ಯಕ್ತಿ ಆಗಿರ್ಬೋದು, ಆದ್ರೆ ಹಣ ಪಡೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನಗರಸಭಾ ಸದಸ್ಯರುಗಳೆಲ್ಲರೂ ಕೂಡ ಅವರು ಹೇಳಿದಂತ ಮಾತಿಗೆ ಅಲ್ಲಿಂದ ಹೇಳ್ತಾರೆ. ಆದ್ರೆ ಎಲ್ಲ ಒಂದ್ ಕಡೆ ಭ್ರಷ್ಟರ ಪರವಾಗಿನೇ ನಿಲ್ತಾ ಇದಾರ ಅನ್ನೋ ಒಂದು ಅನುಮಾನ ಕೂಡ ಈಗ ಕಾಡ್ತಾ ಇರ್ತಕ್ಕಂಥದ್ದು ಪ್ರಣುತ್. ಥ್ಯಾಂಕ್ ಯು ಸಚಿನ್ ಮಾಹಿತಿಗೆ.